ಪೇಪರ್ ನೋಡಿದ ತಕ್ಷಣ ನಿಮ್ಮ ಅಪ್ಪನ ಕೋಪ ತಾಪ ಎಲ್ಲ ತಣ್ಣಗಾಗೋಗುತ್ತೆ. ಸಮರ್ಥರು ಸರ್ವ ರೀತಿಯಲ್ಲಿ ಜಾಗೃತಿ, ಕನ್ನಡಿಗರಿಗೆ ಉದ್ಯೋಗ, ಇವನಿಗಾದ್ರೂ ಒಂದು ಕೆಲಸ ಸಿಕ್ಕಿದ್ರು ಜವಾಬ್ದಾರಿ ಇದೆ ನಿಂಗೆ. ಯಾಕೋ ಹೀಗ್ ಮಾಡ್ದೆ? ಮದುವೆ ಆಗಿದ್ರೆ 4 ಮಕ್ಕಳು ತಂದೆ ಆಗ್ತಿದ್ದೆ, ಇನ್ನು ಮಗು ಆರ್ದಂಗ್ ಆಗ್ತಿದ್ಯಾ? ಹೇಳತ್ತಿಗೆ ಅವನಿಗೆ, ನಿನ್ಗೆ ಅವನಿಗೆ ನಾನು ಎಳೆ ಮಗು ತಾನೆ. ಹಾಕ್ಬಿಡ್ತೀನಿ ನೋಡು, ಮಗು ಆಗಿದ್ರೆ ಬೆತ್ತ ತಗೊಂಡು ಬಾರ್ತಿದ್ದೆ. ಮನೆಗ್ ಬಂದ ತಕ್ಷಣ ಶುರು ಮಾಡ್ಬಿಟ್ರಾ? ಪಾಪ ರಾಮು ಆಯಾಸ ಮಾಡ್ಕೊಂಡು ಹಸ್ಕೊಂಡ್ ಬಂದಿದ್ದಾನೆ. ಮೊದ್ಲು ತಿಂಡಿ ತಿನ್ನಡಿಯಪ್ಪ. ಅದು ಮಾಡು, ಹೋಗಿ ಹಾಕ್ತಾಳೆ. ನೀವು ನಡೀರಿ. ಮಗು ಉಪ್ಪಿಟ್ಟು ಎಷ್ಟು ಸಲೀಸಾಗಿ ಒಳಗೆ ಹೋಗ್ತಾ ಇದೆಯಲ್ಲ, ಹಾಗೆ ನಾ ಹೇಳೋ ಮಾತು ನಿನ್ ತಲೆ ಒಳಗಿಡಿಯಲ್ಲ. ನಿಂದು ತಲೆ ಅಲ್ಲ ತಪ್ಪಲೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಕೊಡ್ತೀಯಾ? ತಿಂದು ಕೊಬ್ಬಿ. ಇನ್ನ ಒಬ್ಬೊಬ್ರು ಕಂಪ್ಲೇಂಟ್, ಬೆಳಿಗ್ಗೆ ಒಬ್ರು ಬರ್ತಾರೆ ನಿನ್ ತಮ್ಮ ಹೀಗ್ ಮಾಡ್ದ ಅಂತ, ಸಂಜೆ ಒಬ್ರು ಬರ್ತಾರೆ ನಿನ್ ತಮ್ಮ ಹಾಗೆ ಮಾಡ್ದ ಅಂತಾರೆ. ಸುಮ್ಮನೆ ಒಂದೆ ನಿಂಗೆ ಹೇಳ್ತಾರದು ನೋಡು, ರಸ್ತೆ ಇರೋದು ನಮ್ಮ ಕೆಲಸ ಕಾರ್ಯಗಳು ನೋಡೋದಿಕ್ಕೆ, ಇನ್ನೊಬ್ರು ಸುಖ ದುಃಖ ವಿಚಾರಿಸಕ್ಕಲ್ಲ. ಗೊತ್ತಾಯ್ತು? ನಾನು ಉಪ್ಪಿಟ್ಟೆಲ್ಲ ಇವಳೇ ತಿಂತಾ ಇದ್ದಾಳೆ. ಇನ್ ಸ್ವಲ್ಪ ನೋಡ್ಯಾ ಹೇಳ್ತಾ ಇದ್ದೀನಿ, ಅವ್ನು ಕಿವಿ ಮೇಲೆ ಹಾಕ್ತಾ ಇದ್ದೀಯ. ಏನ್ ಮಾಡ್ತೀನಿ ನೋಡ್ತಾ ಇರು. ನಮ್ಮಪ್ಪ ಸ್ಕೂಲ್ ಮಿಸ್ಟರ್ ಆಗ್ಲಿಲ್ಲ, ಆಗಿದ್ರೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ಈಗಲೂ ಅಂತೀನಿ, ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತಲ್ಲ, ಸ್ಟ್ಯಾಂಡ್ ಅಪ್ ಆದಿ ಕಾಲ್ ಹೆಂಚ್ ಮೇಲೆ ಅಂತೀನಿ. ಅಲ್ಲ ರೀ, ಅವನೇನ್ ಮಾಡ್ಬಾರ್ದು ತಪ್ಪು ಮಾಡ್ದ ಅಂತ ಕೇಳತ್ತಿಗೆ. ಅವ್ನ್ ಮಾಡಿದ್ ಒಳ್ಳೆ ಕೆಲಸ ತಾನೆ. ನನಗೂ ಅರ್ಥ ಆಗುತ್ತೆ. ಆ ಹಾಲು ಅವನೇನು ಹೇಳ್ದ, ಅವನು ಕಣ್ಣ ಚಾಕು ತೆಗೆದ, ಅಕಸ್ಮಾತ್ ಅವನೇನ ಚುಚ್ಚಿದ್ರೆ ಇವ್ರ ಗತಿ ಏನಾಗುತ್ತೆ? ಇವನಿಗೆ ಏನಾದ್ರು ಆದ್ರೆ ಅಣ್ಣ, ಇಷ್ಟೊಂದು ಮಾತಾಡ್ದೆ, ನಾನು ಒಂದೇ ಒಂದು ಮಾತು ಹೇಳ. ನಮ್ದು ಚಿರಂಜೀವಿಗಳ ವಂಶ. ನಮ್ಮ ವಂಶಕ್ಕೆ ಆ ಮಾರ್ಕಂಡ್ಯನೇ ಮೂಲ ಪುರುಷ. ನಮ್ಮ ವಂಶದಲ್ಲಿ ಸಾವು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್, ಚಿಕ್ಕಪ್ಪನ್ ಮಾತು 100% ಕರೆಕ್ಟ್. ನಗಬೇಡ, ಆಗಲ ಕೈ ಬೇವಿನ ಕಾಯಿ ಸಾಕ್ಷಿ. ಯಾರೀ ನೀವು? ಆಚೆ ಬಂದ್ರಿ? ಆಚೆ ನಾನು ಹೋಗಿದ್ದು. ನಾನು ಮುಂಚೆ ಹೋಗಿದ್ದು. ಇಲ್ಲ ಸರ್, ನಾನು ಮುಂಚೆ ಹೋಗಿದ್ದು. ಇಲ್ಲ ಸರ್, ನಿಮ್ಗಿಂತ ಮೊದಲು ನಾನು ಹೋಗಿರೋದು. 26, ನಿಮ್ಗಿಂತ 1 ವರ್ಷ ಮುಂಚೆ ಹೊಟ್ಟಿದ್ದೀನಿ. ಅದಕ್ಕೆ ಈ ಆಟೋ ನಿಮ್ಗಿಂತ ಮುಂಚೆ ನನ್ಗೆ ಸಿಗ್ಬೇಕು. ದಯವಿಟ್ಟು ನಿಮ್ಗೆ ಸರ್ ತುಂಬಾ ಅರ್ಜೆಂಟ್ ಆಗಿದೆ. ನನಗೂ ಅರ್ಜೆಂಟ್ ಇದೆ ರೀ. ನನ್ನ ಲವರ್ ಕಾರ್ ಇರ್ತಾರೆ. ನನ್ನ ಲವರ್ ಇಲ್ಲೇ ಕಾಯ್ತಿದ್ದಾರೆ ನೋಡಿ. ಸುಮ್ಮನೆ ನಮ್ಮಿಬ್ರಲ್ಲಿ ಯಾಕೆ ಜಗಳ? ಹೌದು, ಮೊದಲು ನಾನು ಡ್ರಾಪ್ ಮಾಡಿ ಆಮೇಲೆ ನೀವು ಹೋಗ್ಬೋದಲ್ಲ? ಹೌದು, ನೀವು ನಾನು ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ನೀವು ಡ್ರಾಪ್ ತಗೊಳ್ಳಿ. ಸರ್, ತಾವು ದೊಡ್ಡವರು, ಚಿಕ್ಕವ್ರು ಮಾತು ಕೇಳ್ಬೇಕು ತಾನೆ. ಬನ್ನಿ ಸರ್, ಬನ್ನಿ ಪ್ಲೀಸ್. ಬೇಗ ಬೇಗ ಲವರ್ಸ್ ಪಾರ್ಕ್ ಹೋಗು. ಲವರ್ನ ಮೀಟ್ ಮಾಡಕ್ ಹೋಗ್ತಿದ್ರಲ್ಲ, ನಿಮ್ ಲವರು ತುಂಬಾ ಲಕ್ಕಿ. ನಿಮ್ಮ ಹೆಸರು ಸರ್? ರಾಮು. ನನ್ನ ಹೆಸರು ಕೃಷ್ಣ. ಎಲ್ಲಿ ಕೈ ಕೊಡಿ. ಯಾಕೆ ಕೊಡಿ ಸರ್, ಡ್ರೈವರು ತುಂಬಾ ಲಕ್ಕಿ. ರಾಮ ಕೃಷ್ಣ ಇಬ್ರು ಒಟ್ಟಿಗೆ ಕೂತಿದ್ದಾರೆ. ಹೇಳಿದ್ರಾ ತುಂಬಾ ಲಕ್ಕಿರಿ ನೀವು. ನಿಲ್ಸಿ ಇಲ್ಲ ನಿಲ್ಸಿ. ಅವಳೇ ಸರ್ ನನ್ನ ಲವರು. ಹೌದಾ? ಅಯ್ಯಯ್ಯೋ, ಯಾಕೆ? ಅಲ್ಲ, ನೀವು ಲೇಟ್ ಆಗಿ ಬಂದ್ರಿ ಅಂತ ಮುಖ ಆ ಕಡೆ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾಳೆ ಕೋಪ ಮಾಡ್ಕೊಂಡು. ಇದೆಲ್ಲ ಮಾಮೂಲು ಅಂತ ಕಾಣುತ್ತೆ ಅಲ್ವಾ? ಹೋಗಿ ಹೋಗಿ ಬೇಗ ಸಮಾಧಾನ ಮಾಡಿ ಹೋಗಿ. ಹೋಗಿ, ಪರವಾಗಿಲ್ಲ, ನೀವು ಹೋಗಿ. ಪರವಾಗಿಲ್ಲ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಬರ್ತೀನಿ. ಅಯ್ಯೋ, ಹೋಗಮ್ಮ. ಮಾತಾಡ್ಬೇಡಿ, ನನಗ್ ತುಂಬಾ ಕೋಪ ಬಂದಿದೆ. ಈ ಕೃಷ್ಣನಿಗೆ ನೀನ್ ಸದಾ ರುಕ್ಮಿಣಿ ಆಗಿದ್ದೇನೆ ಚೆನ್ನ. ನೋಡು ನೋಡು ನೋಡು, ಹೀಗೆಲ್ಲ ಉರ್ರಂತ ಸತ್ಯಭಾಮೆ ಆದ್ಯೋ ನಾನು ಸತ್ತೆ. ಹಾಗೆಲ್ಲ ಮಾತಾಡ್ಬೇಡಿ. ದಾರಿಗೆ ಆ ಹುಡುಗ ಅದೃಷ್ಟವಂತ, ನಾನು ಇದ್ದೀನಿ. ಏನ್ ಪ್ರಯೋಜನ? ಯಾಕೆ, ನಿನ್ಗೇನಾಗಿದೆ ದಾಡಿ? ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಾನು ಈ ಲವರ್ಗೆ. ಇನ್ನೇನು ಮತ್ತೆ, ಪ್ರೀತಿಯಿಂದ ತಪ್ಕೊಳ್ಳೋದು ಇಲ್ಲ, ಸ್ವೀಟ್ ಆಗಿ ಒಂದು ಮುತ್ತು ಕೊಡೋದಿಲ್ಲ. ನಿನ್ ಮೂತಿಗೆ ಅದು ಬೇರೆ ಕೇಡು. ಹೋಗು ರೈಟಿಗೆ ಹೋಗು ಅಂದ್ರೆ. ನಿಲ್ಸು ನಿಲ್ಸು, ಇಲ್ಲ ನಿಲ್ಸು.
ಈ ಮನೆ ನಿನ್ಗೆನೆ ಕೆಲ್ಸ? ನಾಳೆ ನಾನು ಒಂದ್ ಮದ್ವೆ ಆಗತ್ತಲ್ಲ, ಹಾ? ಆಗ ನಾನು ಒಂದ್ ಹೆಂಡತಿ ಬರ್ತಾಳಲ್ಲ, ಹಾ. ಆ ಹೆಂಡತಿಗೆ ಒಬ್ಬ ಪುಟ್ಟ ತಮ್ಮ ಇರ್ತಾನಲ್ಲ, ಆ ಪುಟ್ಟ ತಮ್ಮನ್ ಮದುವೆ ಇದು, ಅವನ ಹತ್ರ ಮಾತಾಡಕ್ ಹೋಗ್ತಾ ಇದ್ದೆ. ಓಹೋ. ಚಂದ್ರು 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 ರಾಜ ಇನ್ನೂ ನಿದ್ದೆ ಮಾಡಿಲ್ಲಪ್ಪ, ಯಾಕೆ? ಅಕ್ಕ ನಿಂಗೆ ದುಡ್ಡು ಕೊಡಕ್ಕೋಸ್ಕರ ಎಚ್ಚರವಾಗಿದ್ದೀನಿ. ದುಡ್ಡ ಯಾರು ಕೊಟ್ರು? ನಮ್ಗೆ ದಾಡಿ ಮೀಸೆ ಬಿಟ್ಕೊಂಡು ಒಬ್ರು ಬಂದಿದ್ರು. ಅವರು ಆಟೋ ಬಾಡಿಗೆ ಕೊಡ್ಬೇಕು ಅಂತ ಇದನ್ ಕೊಟ್ರು. ಓ ಬ್ಲಡ್ ಬ್ಯಾಂಕು. ಅವನಿಗೆ ಮನೆ ಹೇಗ್ ಗೊತ್ತಾಯ್ತು? ಬಲೆ ಕಿಲಾಡಿನೇ ಅವನು. ಕಿಲಾಡಿ ಆಗ್ಲಕ್ಕ ತುಂಬಾ ಒಳ್ಳೆಯವರು. ನನ್ ಕಾಲ್ ಯಾಕೆ ಹೀಗಿದೆ ಅಂತ ವಿಚಾರಿಸಿದ್ರು, ಪ್ರೀತಿಯಿಂದ ಮಾತಾಡಿದ್ರು. ನೀನು ಅವರ ಸ್ನೇಹಿತಂತೆ, ಹೌದಾ? ಬರೀ ಸುಳ್ಳು. ಸರಿಯಾಗಿ ರೈಲ್ ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅಂತೊಂದ್ ಸ್ನೇಹಿತರು ಮಾಡ್ಕೋತಾರ. ಅಕ್ಕ ಅವ್ರನ್ನ ನಿಮ್ಮ ಹೆಸರೇನು ಅಂತ ಕೇಳ್ದೆ, ಬಾವ ಅಂದ್ರು. ಅವನು ನಿನಗ್ ಭಾವನ? ಅಕ್ಕ ಲವ್ವರ್ ಅಂದ್ರೆ ಏನದು? ಯಾಕೋ? ಬಾವ ಹೇಳಿದ್ರು ನೀನು ಅವರು ಲವ್ವರ್ ಅಂತೆ, ಹೌದಾ? ಬಹಳ ರಾಂಗ್ ಸೈಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅವನು. ನನ್ನ ಮಗ ನಾಳೆ ಸಿಕ್ಲಿ, ಕಂಬಿ ಕಂಬಿ ಎಣ್ಸೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಆಟೋ ರಾಣಿನೇ ಅಲ್ಲ. ನನ್ ತಪ್ಪಲ್ಲ, ಅವಳು ತಪ್ಪು ಸರ್. ನನ್ ತಪ್ಪಲ್ಲ ಸರ್, ಈ ಆಟೋ ಸರ್ ಗೊತ್ತಿದ್ದು, ನನ್ ತಪ್ಪಲ್ಲ ಸರ್, ಈ ಆಟೋ. ಇವನು ನನ್ನ ತಮ್ಮನ್ ಬಾವ, ಗ್ರೇಟ್ ಲವರು. ಬರೀ ರಾಂಗ್ ಸೈಡ್ ಅಲ್ಲೇ ನುಗ್ತಾನೆ. ನನ್ನ ಪೃಷ್ಠ ಬಂದು ಗುದ್ದು ಬಿಟ್ರಿ ಈಗ ಇಲ್ಲ ಅಂತೀರಾ? ನಿಮ್ ಉದ್ಧಾರ ಆಗಲ್ಲ ಅದು ಬೇರೆ ಕೇಳು. ಪೊಲೀಸಣ್ಣ ಚಳ್ಳಿ ಒಳಗೆ ಸರ್, ಈ ಆಟೋ ಸರ್ ಬಿಡ್ಬೇಡಿ ಸರ್, ನನ್ ತಪ್ಪಲ್ಲ ಸರ್. ಸರ್ ಕಾನ್ಸ್ಟೇಬಲ್ ಸರ್ ನಾನು. ರಾಜ ಆಟೋ ಸಿಕ್ಕಿದ ತಕ್ಷಣ ಹೊಸೂರ್ ರೋಡ್. ಆಟೋ ಎದ್ದೇಳಣ. ಯಾಕೆ? ಹೋಗ್ಬೇಕು, ಎದ್ದೇಳಣ. ಎಲ್ಲಿಗೆ? ಅಯ್ಯೋ ಹೋಗ್ಬೇಕು ಅಂದ್ರೆ ಎಲ್ಲಿಗೆ, ಯಾಕೆ ಅಂತ ರಾಮಾಯಣ ಕೇಳ್ತೀಯಲ್ಲ, ಎದ್ದೇಳಣ. ಯೋ ಹೋಗಯ್ಯ, ಬೆಳಿಗ್ಗೆಯಿಂದ ಬರೀ 145 ಗಿರಾಕಿಗಳೇ ಆಗೋಯ್ತು. ಲಾಂಗ್ ರೂಟ್ ಹೋಗೋದಾದ್ರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ. ಹೋಗ್. ಬರಲ್ಲ 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 ಹೋಗಯ್ಯ. ಅಪ್ರಾಣಿಗೂ ಬರಲ್ಲ. ನಿಮ್ಮಪ್ಪ ನಾನೇ ಬರಲ್ಲ. ಬೇಡ. ಎತ್ತ ನಿನ್ ಲಗೇಜ್ನ. ಎತ್ತ. ಬೇರೆ ನನ್ನ ರಿಕ್ಷಾ ಮೇಲೆ ಇದೇ ರಿಕ್ಷಾ ಅನ್ಕೊಂಡು ಈಗ ಏನೂ ಆಗಿಲ್ಲ. ರಸ್ತೆಯಲ್ಲಿ ಒಂದು ಗಾಡಿ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು. ಗಾಬರಿ ಪಡ್ಬೇಡಿ, ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ಒಳಗಡೆ ಕರ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಮಗುನ ಒಳಗಡೆ ಕರ್ಕೊಂಡು ಹೋಗಿ ರೆಸ್ಟ್ ತಗೊಳ್ಳಿ ಪಾಪ. ಹೋಗಿ. ಅಯ್ಯೋ ಇಲ್ಲಿದ್ದೀನಿ. ಬಹಳ ಉಪಕಾರ ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಬಿಚ್ಚ ಬಿಚ್ಚ ಬಿಚ್ಚಬೇಕಾ? ಬಿಚ್ಚ ದುಡ್ಡು ಬಿಚ್ಚು. ದುಡ್ಡು ಬಿಚ್ಚಬೇಕಾ? ಎಷ್ಟು? 6 ರೂಪಾಯಿ. 6 ರೂಪಾಯಿ ತಗೊಳ್ಳಿ. ಏನಿದು? ದೇವರ ಪ್ರಸಾದ. ಇದು ನಿಮ್ಮ ಅಜ್ಜಿ ಕೊಡು. ದುಡ್ಡು ಬಿಚ್ಚು. ದುಡ್ಡಿಲ್ಲ, ಇತ್ತು, ಖರ್ಚಾಗೋಯ್ತು. ಅದೇ ಹುಡುಗ, ಶುಶ್ರೂಷೆ, ಡಾಕ್ಟರು, ಸೋಷಿಯಲ್ ಸರ್ವಿಸ್. ಬಾಯ್. ನಡೆಯೋ ಪೊಲೀಸ್ ಸ್ಟೇಷನ್. ನಡೆಯೋ ಪೊಲೀಸ್ ಸ್ಟೇಷನ್ಗೆ. ಯಾಕೆ ರಸ್ತೆಯಲ್ಲಿ ನಿಂತ್ಕೊಂಡು ಶಿವತಾಂಡವ ಮಾಡ್ತೀಯಾ? ಆ ಮನೆಗೆ ಬಾ, 6 ಅಲ್ಲ 8 ರೂಪಾಯಿ ಕೊಡ್ತೀನಿ. ಅಯ್ಯೋ ಸೇರಿ, ನಿನ್ನಂತವನ್ನ ದಿನ ಬೆಳಗಾದ್ರೆ ಎಷ್ಟು ಜನ ನೋಡ್ತೀನಿ ಗೊತ್ತಾ? ಹೌದಾ? ಕುತ್ಕೊಳ್ಳ. ರಿಕ್ಷಾದಿಂದ ಇಳಿಯೋಗ್ ನೋಡ್ದೆ
ರಿಕ್ಷಾನೆ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಮರ್ಯಾದೆಯಿಂದ ಕೂತ್ಕೋ. ನೀನು ಬೆಳಗಾದ್ರೆ ನಿಂತೋದೆ ಕಾದಲ್ಲ. ಶಯನೋತ್ಸವ ಮಾಡಕ್ಕಿದೆ ನಿಮ್ಮ ಮಾವನ ಮನೆ ಅವನ್ ಬಲಕ್ ತಿರುಗಿ ಎಡಕ್ ತಿರುಗಿ ಸರಿ ಬಂದ್ಬಿಟ್ಟೆ ಒಂದೇ ನಿಮಿಷ.